ಸೌಜನ್ಯನ ತಂಗಿ ಲಾವಣ್ಯ. ಏನು ಮಾಡಲಿ, ಅದಕ್ಕೆ ಹೇಳಿದ್ದು ನಾನು ರಿಸೀವ್ ಮಾಡಲ್ಲ ಅಂತ. ತೊಂದರೆ ಇಲ್ಲ, ಮಾತಾಡಿ. ಏನು ಹೇಳ್ತಾರೆ ಕೇಳಿ ನೋಡೋಣ. ಈಗ ನೀವು ಊರಿಗೆ ಬಂದಿದ್ದು ಗೊತ್ತಾಗಿರ್ಬೇಕು, ಅದಕ್ಕೆ ಫೋನ್ ಮಾಡ್ಯಾರೇನ. ಮಾತಾಡಿ, ಮಾಮೂಲಾಗಿ ಮಾತಾಡಂಗೆ ಮಾತಾಡಿ. ಸಿಟ್ಟು ಮಾಡ್ಕೊಂಡು ಏನೂ ಹೇಳೋಕ್ಕೆ ಹೋಗ್ಬೇಡಿ. ಹಲೋ, ಹೇಳಿ ಲಾವಣ್ಯ. ಸದ್ಯ ಮಾತಾಡಿದ್ರಲ್ಲ, ಫೋನ್ ರಿಸೀವ್ ಮಾಡೋಕ್ಕೆ ಅಷ್ಟೊತ್ತು ಮಾಡಿದ್ರೆ ರಿಸೀವ್ ಮಾಡಿದ್ಮೇಲೆ ಇಷ್ಟೊತ್ತು ಮಾತೇ ಆಡಲಲ್ಲ ಬಾವ, ಯಾಕೆ? ಎಲ್ಲಿದ್ದೀರಿ ನೀವು? ರಿಸೀವ್ ಮಾಡಿದ ತಕ್ಷಣ ಮಾತಾಡಿದ್ನಲ್ಲ, ಏನೀಗ ವಿಷಯ ಏನು? ಫೋನ್ ಮಾಡಿದ್ದೆ ಅಂತಕ್ಕೆ? ಅಯ್ಯೋ, ಆರಾಮಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಕ್ಕ ಆರಾಮದಾಳ, ನೀವು ಆರಾಮಿದ್ದೀರಾ ಅಂತ ಕೇಳೋಣ ಅಂತ ಮಾಡಿದೆ. ಆರಾಮಿದ್ದೀವಿ, ಇಬ್ಬರು ಆರಾಮಿದ್ದೀವಿ. ಅವಳು ಆರಾಮದಾಳೆ, ನಾನು ಆರಾಮಿದ್ದೀನಿ. ಫೋನ್ ಇಡ್ಲಾ? ಒಂದು ನಿಮಿಷ ಫೋನ್ ಇಡಬೇಡಿ. ಯಾಕೆ ಬಾವ, ಮಾತಾಡೋಕ್ಕೂ ಯಾಕೆ ಹಂಗೆ ಮಾಡ್ತೀರಿ? ಅಕ್ಕ ಅಲ್ಲೇ ಅದಾಳ, ಒಂಚೂರು ಅಕ್ಕಂಗೆ ಫೋನ್ ಕೊಡ್ತೀರಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಿಮ್ಮ ಅಕ್ಕನ ಮೊಬೈಲಿಗೆ ಫೋನ್ ಮಾಡಿ. ಅವಳ ಹತ್ರ ಮೊಬೈಲ್ ಉಂಟಲ್ಲ ಹೆಂಗಿದ್ರು. ಅವಳಿಗೆ ಮಾಡಿದ್ದೆ, ಬಿಸಿ ಬರ್ತಾ ಉಂಟಪ್ಪ, ಅದಕ್ಕೆ ನಿಮಗೆ ಮಾಡಿದೆ. ಒಂಚೂರು ಅವಳನ್ನು ಕರಿತೀರಾ? ಇಲ್ಲ, ಕರೆಯೋಕ್ಕಾಗಲ್ಲ, ನಾನು ಹೊರಗಡೆ ಇದ್ದೀನಿ. ಹೊರಗಡೆ ಅಂದರೆ? ಹೊರಗಡೆ ಅಂದರೆ ಏನು ಹೇಳಲಿ ನಾನು? ಹೊರಗಡೆ ಅಂದರೆ ಹೊರಗಡೆ ಅಷ್ಟೇ, ಮನೇಲಿ ಇಲ್ಲ ನಾನು. ಹೊರಗಡೆ ಇದ್ದೀನಿ, ಅವಳಿಗೆ ಈಗ ಫೋನ್ ಕೊಡೋಕ್ಕಾಗಲ್ಲ. ಮನೆಗೆ ಹೋದ್ಮೇಲೆ ಫೋನ್ ಮಾಡೋಕ್ಕೆ ಹೇಳ್ತೀನಿ ಅವಳಿಗೆ. ನಿಮ್ಮ ಕಡೆ ಹೊರಗಡೆ ಅಂತಲೂ ಒಂದು ಊರದೆಯಾ? ಇಂಥ ಮಾತಿಗೆಲ್ಲ ಉತ್ತರ ಕೊಡೋಕ್ಕೆ ನಂಗೆ ಇಂಟ್ರೆಸ್ಟು ಇಲ್ಲ, ಟೈಮೂ ಇಲ್ಲ. ಫೋನ್ ಇಡ್ತೀನಿ. ಬೇರೆ ಏನಾದರೂ ಹೇಳೋಕ್ಕಿತ್ತಾ? ಏನು ಬಾವ ಇಷ್ಟು ರೂಢಾಗಿ ಮಾತಾಡ್ತಿದ್ದೀರಿ? ಭಾಳ ಬದಲಾಗ್ಬಿಟ್ಟಿರಿ ಬಿಡಿ. ಅಕ್ಕಗೆ ಫೋನ್ ಮಾಡಿದ್ದೆ ನಾನು. ಎಷ್ಟು ಬೇಜಾರು ಮಾಡ್ಕೊಂಡಾಳೆ ಗೊತ್ತಾ? ನಿಮಗೆ ಗೊತ್ತು ನೀವು ಬರೋದನ್ನ ಎಷ್ಟು ಕಾಯ್ತಿದ್ಲು ಅವಳು ಅಂತ. ಬಂದ ಮೇಲೂ ಅವಳನ್ನು ಬಿಟ್ಟು ನೀವೆಲ್ಲೋ ಹೋಗಿರಿ ಅಂತ ಅಂದರೆ ಎಷ್ಟು ಬೇಜಾರಾಗಲ್ಲ ಅವಳಿಗೆ? ಅಳು ಎಷ್ಟು ಅಳ್ತಾ ಇದ್ದಾಳೆ ಗೊತ್ತಾ? ನೀವು ಬರೋ ತನಕ ಅವಳೇನು ಊಟ ತಿಂಡಿ ಏನು ಮಾಡಲೇನ. ನಿಮಗೆ ಅರ್ಥ ಆಗಬೇಕು, ನಾನೇನು ಹೆಚ್ಚು ಹೇಳಲ್ಲ ಬಿಡಿ. ನೋಡಿ, ಅಪರೂಪಕ್ಕೆ ಮನೆಗೆ ಬಂದಿದ್ದು ನಾನು. ನಮ್ಮ ಬಾವನ್ನ ಮಾತಾಡ್ಸ್ಕೊಂಡು ಬರಬೇಕಿತ್ತು, ಹೋಗಿನಿ ಅಲ್ಲಿಗೆ. ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ ಈಗ. ಅವಳು ಕಾಯ್ತಿದ್ಲು ಅಂಥೇಳಿ 3 ಹೊತ್ತು ನಾನು ಮನೇಲಿ ಅವಳನ್ನು ಕಾತ್ಕೊಂಡೆ ಕೂರೋಕ್ಕಾಗಲ್ಲ. ನನಗೂ ಬೇರೆ ಕೆಲಸ ಇರ್ತದೆ, ಅದನ್ನು ಮಾಡ್ಬೇಕಾಗ್ತದೆ ನಾನು. ಆದರೆ ಇದನ್ನು ಅವಳಿಗೆ ತಿಳಿಸಿ ಹೇಳಿ, ಇಲ್ಲ ಅಂದರೂ ಸುಮ್ಮನೆ ಇರಿ. ಎಂತ ಅಂತೆ? ತಬ್ಬ ಇಲ್ಲಿ ಫೋನ್ ತಂಬ, ನಾನು ಮಾತಾಡ್ತೀನಿ, ತಗೊಂಬ ಇಲ್ಲಿ. ಸುಮ್ಮನೆ ಇರಮ್ಮ ನೀನು, ಸುಮ್ಮನಿರು, ನಾನು ಮಾತಾಡ್ತೀನಿ. ನಿಂಗೆ ಗೊತ್ತಾಗಲ್ಲ, ತಬರೇ ಇಲ್ಲಿ. ನೀವು ಹಿಂಗೆ ಹೆದರ್ಕೊಂಡು ಕೂತ್ಕೋತೀರಿ ಅಂತಲೇ ಅವರಷ್ಟು ಹೆದರ್ಸೋದು. ಅಮ್ಮ ಸುಮ್ಮನಿರಮ್ಮ ಸ್ವಲ್ಪ, ನಾನು ಮಾತಾಡ್ತಿದ್ದೀನಲ್ಲ, ಸುಮ್ಮನಿರು. ತಬ ಇಲ್ಲಿ ಹೇಳ್ತೀನಿ, ತಬ ಇಲ್ಲಿ. ಹಲೋ ಹಲೋ. ಅಲ್ಲ, ನಿಮ್ಗೆ ಇಷ್ಟು ರೀತಿ ಇದು ಮಾಡೋರಿಗೆ ಮದುವೆ ಅಂತಕ್ಕೆ ಬೇಕಿತ್ತಂತ. ಮದುವೆ ಆಗಿ ಇಲ್ಲಿ ಎಲ್ಲರೂ 15 ದಿವಸ ಇಲ್ಲಿ ಬಿಡೋದು ಕಷ್ಟ. ಹಂಗಿರ್ಬೇಕಾರೆ ಹೆಂಡ್ತಿನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ನೀವು ಅಲ್ಲಿಗಂತೂ ಕರ್ಕೊಂಡು ಹೋಗ್ಲಲ್ಲ. ಇಲ್ಲಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಸತಿ ಬರ್ತೀರಿ. ಬಂದಾಗಲೂ ಬೇರೆ ಕಡೆನೇ ಹೋಗೋದಾದ್ರೆ ಮತ್ತೆ ಅಂತಕ್ಕೆ ನಿಮಗೆ ಮದುವೆ ಅಂತಕ್ಕೆ ಬೇಕಿತ್ತ? ಈ ಥರದವರು ಅಂತ ಗೊತ್ತಿರಲ್ಲ. ಏನಂದ್ರಿ? ಈ ಥರದವರು ಅಂತ ಗೊತ್ತಿರಲ್ಲ? ಮತ್ತೆ ಯಾವ ಥರದವರು ಅಂತ ಮಾಡಿದ್ರಿ? ನಿಮ್ಮ ಮಗಳನ್ನ ಕಾದ್ಕೊಂಡು ಮನೆಯಲ್ಲೇ ಕೂತಿರ್ತೀನಿ ಅಂತ ಲೆಕ್ಕ ಹಾಕಿದ್ರಾ? ನಾನೇನು ಹೇಳಿರಲಿಲ್ಲ ಹಾಗೆ. ಅಲ್ಲಿ ನಾನು ಹೇಳೋದೇನು, ಪ್ರಪಂಚದಲ್ಲಿ ಯಾರೂ ಆ ಥರ ಮಾಡಲ್ಲ. ನನ್ನ ಬಗ್ಗೆ ನಾನು ಯಾವುದನ್ನು ಸುಳ್ಳು ಹೇಳ್ಕೊಂಡ್ಲೂ ಇಲ್ಲ, ಮುಚ್ಚಿಡ್ಲೂ ಇಲ್ಲ. ಈ ಥರದವರು ಅಂತ ಗೊತ್ತಿರಲ್ಲ ಅಂತ ಹೇಳೋಕ್ಕೆ. ಉಳ್ದವರೆಲ್ಲ ಹೆಂಗಿರ್ತಾರೋ ನಾರ್ಮಲಾಗಿ ಹಾಗೆ ನಾನು ಇದ್ದೀನಿ. ನಿಮ್ಮ ಮಗಳು ಹಂಗೆ ಅದಳ ಇಲ್ಲ, ಅದನ್ನು ಸ್ವಲ್ಪ ನೋಡಿ. ನಾರ್ಮಲಾಗಿ ಎಲ್ಲರೂ ಇರ್ತಾರಲ್ಲ, ಅದೇ ಥರ ನಿಮ್ಮ ಮಗಳು ಅದಳ. ನನಗೆ ಹೇಳ್ತೀರಾ ಹಿಂಗಿದ್ದವರು ಅಂತ ಗೊತ್ತಿರಲ್ಲ ಅಂತ? ನಿಮ್ಮ ಮಗಳ ಬಗ್ಗೆ ಏನು ಹೇಳಿದ್ರಿ? ಮದುವೆ ಮಾಡುವಾಗ ಹೇಳಿದ್ರ ನೀವೇನಾದರೂ ಹೀಗೀಗಿದೆ ಅಂತ? ನಾನು ಹೇಳಬೇಕು ಈ ಮಾತು, ಹೀಗೆ ಅಂತ ಗೊತ್ತಿರಲ್ಲ, ಸುಳ್ಳು ಹೇಳಿರಿ ಅಂತ ನೀವು ನನಗೆ ಹೇಳ್ತಿದ್ದೀರಿ ಅಲ್ಲ? ಅಮ್ಮ ಫೋನ್ ಕೊಡಮ್ಮ. ಲಾವಣ್ಯ ಸುಮ್ಮನಿರ, ಸ್ವಲ್ಪ ಸುಮ್ಮನಿರಿ. ಅಂತ ಫೋನ್ ಎಂತ ಕೊಡ್ಬೇಕು ಗೊತ್ತು ನನಗೆ. ಇದು ಇವ್ರ ಬಾಯಲ್ಲಿ ಬರೋ ಮಾತಲ್ಲ ಅದು. ಹೋಗಿ ಕುತ್ಕೊಂಡಾರಲ್ಲ ಅಲ್ಲಿ, ಎಲ್ಲ ಹಚ್ಚಾಕಿ ಕೊಡ್ತಾ ಇದ್ದಾರೆ. ಹಚ್ಚಾಕಿ ಕೊಟ್ಟಿದ್ನಿ ಇಲ್ಲಿ ಹೇಳೋದು ಅಷ್ಟೇ. ನಂಗೆ ಗೊತ್ತಿಲ್ಲ ಇದು ಎಲ್ಲ ಮನೆ ಹಾಳು ಬುದ್ಧಿ ಹೇಳ್ಕೊಡಾರೆ ಇರೋದಲ್ಲಿ. ಅಪ್ಪಂತರ ಇದ್ದಿದ್ರೆ ಹಿಂಗೆ ಹಾಕಾತಿತ್ತು. ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ನನಗೇನು ಬೇಕಾದ್ರೂ ಹೇಳಿ, ನಮ್ಮ ಬಾವಗೇನಾದ್ರು ಹೇಳಿದ್ರೆ ಮಾತ್ರ ನಾನು ಖಂಡಿತ ಸುಮ್ಮನಿರಲ್ಲ. ಈಗಲೇ ಹೇಳಿನಿ.
ಯಾಕೆ ಹೇಳಬಾರ್ದು ಅಂತ. ನೀವು ನನ್ನ ಮಗಳ ಸುದ್ದಿ ಬಾಯಿಗೆ ಬಂದಂಗೆ ಎಂತ ಬೇಕಾದ್ರೂ ಹೇಳ್ಬೋದು, ನಾನು ನಿಮ್ಮ ಭಾವನ ಸುದ್ದಿ ಹೇಳಂಗಿಲ್ಲ. ಅದು ಇದ್ದಿದ್ದಂಗೆ. ಅಷ್ಟು ಅನುಭವ ಇರೋರು ಮದುವೆ ಆಗಲಿ ಮಕ್ಕಳಾಗ್ಯದೆ, ಈಗ ಗಂಡ ಹೆಂಡತಿ ಇಷ್ಟು ದಿವಸ ಒಟ್ಟಿಗೆ ಇಲ್ಲೇ ಇದ್ದಾರೆ, ಈಗ ಬಂದಾಗ ಹಿಂಗೆ ನಮ್ಮ ಮನೆಗೆ ಹೊರಕ್ಕೆ ಹೇಳಿದ್ರೆ ಏನು ಆಗ್ತದೆ, ಬೇಡ ಅಲ್ಲೇ ಇರಲಿ ಅಂತ ಹೇಳಿ ಅದನ್ನು ಜ್ಞಾನ ಮಾಡ್ಬೇಕಂತ ಗೊತ್ತಿಲ್ಲ ಅವರಿಗೆ. ಹೋಗಿದ್ದು ಅಲ್ಲದೆ ಅಲ್ಲೇ ಬಿಟ್ಕೊಂಡು, ಅದು ನನ್ನ ಮಗಳಿಗೆ ಸುಳ್ಳು ಹೇಳಿ ಹೊಕ್ಕಿಂಡು. ಎಲ್ಲ ಅವ್ರ ದಸೆಯಿಂದನೇ ಆಗೋದು. ನಂಗೆ ಗೊತ್ತಿಲ್ಲನೋ, ಇಷ್ಟು ದಿವಸ ಅಲ್ಲೇ ಇರಿ, ಊರಿಗೆ ಬರಬೇಡಿ ಅಂತ ಹೇಳಿ ತಾಳ್ದು ನಿಲ್ಸಿದ್ದಾತು. ಈಗ ಬಂದ ಮೇಲೆ ಹಿಂಗೆ ಹಿಂಗೆ ಏನಾರು ಮಾಡಿ ಇದು ಸಿಟ್ಟು ಬರ್ತದೆ, ಇವರು ಬಂದು ಕರ್ಕೊಂಡು ಹೋಗ್ತಾರೆ, ಅದನ್ನು ಕರ್ಕೊಂಡು ಹೋಗಲಿ ಅಂತೇಳಿ ಹಂಗೆ ಪ್ಲ್ಯಾನ್ ಹೇಳ್ಕೊಟ್ಟಾರೇನೋ ನಿಮಗೆ. ಆ ಥರ ಮಾತ್ರ ಯಾವತ್ತೂ ಮಾಡಲ್ಲ, ತಿಳ್ಕೊಬಿಡಿ. ಗೊತ್ತು ನಮ್ಮ ಮಗಳನ್ನು ಏನು ಮಾಡಬೇಕು, ಯಾವಾಗ ಹೆಂಗೆ ನೋಡ್ಕೋಬೇಕು ಅಂತ. ಮದುವೆ ಮಾಡಿಕೊಟ್ಟಾದ್ಮೇಲೆ ನಿಮ್ಮ ಸೊತ್ತು ನೀವು ನೋಡ್ಕೋಬೇಕು ಜಾಗ್ರತೆಯಲ್ಲಿ. ಅದನ್ನು ಬಿಟ್ಕೊಂಡು ಮತ್ತೆ ನನಗೆ ಇದು ಮಾಡ್ತಿದ್ದೀರಾ? ನಿಮಗಲ್ಲ, ಅದೇ ಹೇಳಿದ್ನಲ್ಲ, ನಿಮ್ಮ ತಂಗಿ ಗಂಡಕ್ಕೆ ತಗೋಬೇಕು, ಸಿಕ್ಕಲಿ ಇನ್ನೊಂದು ಸತಿ ತಡೀರಿ. ಬೇಡ ನಂಗೆ ಸುಮ್ಮನೆ ತುಂಬ ಸಿಟ್ಟು ಬರೆಸ್ತಾ ಇದ್ದೀರಿ. ಇಲ್ಲಿ ಭಾವ ಅದಾರೆ ಅಂತ ಸುಮ್ಮನೆ ಇದ್ದೀನಿ. ನಾನೇನಾದರೂ ಮಾತಾಡೋರು ಮತ್ತು ಬೈತಾರವ್ರು, ಹಾಗೆಲ್ಲ ಮಾತಾಡಬೇಡಿ ಅಂತ. ಅವ್ರು ಎದುರಿಗೆ ಇಲ್ಲದೆ ಇದ್ದಾಗ ಏನಾರು ಅವ್ರ ಬಗ್ಗೆ ಇಷ್ಟು ಹೇಳಬೇಕಿತ್ತು. ನಾನು ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಇಡ್ರಿ ಫೋನು. ಇಡಬೇಡಿ ತಡೀರಿ, ಫೋನ್ ಇಡಬೇಡಿ. ಏನಂತೆ? ನಾನೇನು ಮಾಡಿನಂತೆ? ಅವರಿಗೆ ಎಂತ ಹೇಳ್ತಾ ಇದ್ದಾರೆ? ಓಹೋ, ಏನೂ ಗೊತ್ತಿಲ್ಲ ಪಾಪದವ್ರ ಥರ ಕುತ್ಕೊಂಡು ಅಲ್ಲಿ ನಾಟಕ ಆಡ್ತಾ ಇದ್ದಾರಲ್ಲ. ನಿಮ್ಮ ತಂಗಿ ಗಂಡಗೂ ಎಲ್ಲ ಸರಿ ಆಗ್ತದೆ. ಒಟ್ನಲ್ಲಿ ನನ್ನ ಮಗಳನ್ನೊಂದು ನೆಮ್ಮದಿಲಿ ಇಲ್ಲದೆ ಇರೋಕ್ಕೆ ಏನು ಮಾಡ್ಬೇಕು ಅಷ್ಟು ಮಾಡ್ತೀರಿ ಎಲ್ಲ ಸೇರ್ಕೊಂಡು. ನಾನು ಈಗ ಮಾತಾಡೋ ಟೈಮಲ್ಲಿ ಮಾತಾಡ್ತೀನಿ. ಈ ಸತಿ ಮಾತ್ರ ಮಾತಾಡದೆ ಸುಮ್ಮನೆ ಇರೋದ್ದೇ ಇಲ್ಲ. ಎರಡರಲ್ಲೊಂದು ಏನು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತೀನಿ ನಾನು. ಫೋನ್ ಇಡ್ತೀನಿ ಈಗ. ಫೋನ್ ಕೊಡಿ ಪವನ್, ಫೋನ್ ಕೊಡಿ, ಹೇಳ್ತೀನಿ. ಹಲೋ, ನಾನು ಅನಿಲ್ ಮಾತಾಡ್ತಿದ್ದೀನಿ ಈಗ. ಹೇಳಿ, ಅದು ಏನು ಹೇಳಬೇಕು ಅಂತಿದ್ದೀರೋ ಹೇಳಿಬಿಡಿ ನೋಡೋಣ. ಏನು ಹೇಳಿದ್ರಿ ನಾನು? ಎಲ್ಲ ನಿಮಗೆ ಅರ್ಥ ಆಗ್ತದೆ, ಆದರೂ ಆಗದೆ ಇದ್ದವ್ರ ಥರ ಇರ್ತೀರಿ ಅಷ್ಟೇ. ಮದುವೆ ಆಗಿ ಒಂದು ಮಗು ಇರೋರು ನೀವು ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಅಂತ ಗೊತ್ತಾಗ್ತದೆ ನಿಮಗೆ. ಅದೇ ನಿಮ್ಮ ನೆನಪಾಗಿ ಹೇಳ್ಬೇಕಂತ ಗೊತ್ತಾಗಲ್ಲ. ಇಬ್ಬರು ದೂರ ಯಾಕಿದ್ದೀರಿ ಅಂತ. ಎಷ್ಟು ದಿವಸ ಆಗಿದೆ ಅವಳನ್ನ ಇಲ್ಲಿಗೆ ತಂದುಬಿಟ್ಟು. ಅಲ್ಲಿ ಕರ್ಕೊಂಡಂತೂ ಹೋಗಲ್ಲ, ಇಲ್ಲಿ ಬಂದಾಗಲೂ ಅವ್ರನ್ನ ಒಟ್ಟಿಗೆ ಇರೋಕ್ಕೆ ಬಿಡಲ್ಲ ನೀವು. ನಿಮ್ಮನೆಗೆ ಕರ್ಸ್ಕೊಂಡಿರಲ್ಲ. ಇದು ಯಾವ ನ್ಯಾಯ ಇದು? ಮತ್ತು ನಾನು ಹೇಳಬೇಕು, ಏನು ಹೇಳೋದು ನಾನು? ಯಾರ್ರೀ ಕರ್ಸ್ಕೊಂಡಿದ್ದು? ನಾನೇ ಕರ್ಸ್ಕೊತೀನಿ. ಅವ್ರ ಊರಿಗೆ ಬಂದಿದ್ದೇ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದ ಮೇಲೆ ಗೊತ್ತು. ಅಷ್ಟಕ್ಕೂ ಯಾಕೆ ಬರಬಾರ್ದು ಅಂತೀನಿ. ನಿಮ್ಮ ಮಗಳಿಗೆ ಗಂಡ ಆದರೂ ನನ್ನ ಹೆಂಡ್ತಿಗೆ ಅಣ್ಣ ಅವರು. ಅವಳನ್ನ ನೋಡಿದ್ರೆ ಎಷ್ಟು ದಿವಸ ಆಗಿತ್ತು. ತಂಗಿ ನೋಡ್ಬೇಕು ಅನ್ಸದೆ ಬಂದಾರೆ, ಅದರಲ್ಲೇನು ತಪ್ಪು? ನಂಗೆ ಗೊತ್ತು, ತಂಗಿ ಮಾತಾಡ್ಸಕ್ಕೆ ಬಂದಾರ, ತಂಗಿ ಗಂಡನ ಮಾತಾಡ್ಸಕ್ಕೆ ಬಂದಾರ ಅಂತ. ಇಷ್ಟಾದ್ಮೇಲೂ ನಿಮಗೆ ಬುದ್ಧಿ ಬರಲ್ಲ ನೋಡಿ. ಹಿಂಗೆ ಮಾಡೋದಕ್ಕೆ, ನನ್ನ ಮಗಳನ್ನ ಹಿಂಗೆ ಗಂಡನಿಂದ ಬೇರೆ ಮಾಡ್ತಿದ್ದಕ್ಕೆ ಒಂದಲ್ಲ ಒಂದು ಈ ಥರ ಆತಾದೆ. ನನಗೇನು ಗೊತ್ತಿಲ್ಲ ನಿಮ್ಮ ಮನೇಲಿ ಆಗಿದ್ದಂತ ಮಾಡಿರಾ? ಏನ್ರಿ ಗೊತ್ತು ನಿಮಗೆ? ಏನಾಗಿದೆ ನಮ್ಮ ಮನೇಲಿ? ಮನುಷ್ಯತ್ವ ಅದೇನ್ರಿ ನಿಮಗೆ? ನಾಚಿಕೆ ಆಗಬೇಕು ನಿಮಗೆ. ತಲೆ ಸರಿ ಇಲ್ದಿದ್ದ ಮಗಳನ್ನ ತಂದು ಸುಳ್ಳು ಹೇಳಿಲ್ಲ ಕಟ್ಗಿಂಡಲ್ಲಿ ಆರಾಮಾಗಿ ಕೂತಿದ್ದಲ್ದೆ ಮತ್ತು ನಮಗೆ ಹೇಳ್ತಿದ್ದೀರಾ? ಇನ್ನು ಯಾರೇ ಆಗಿದ್ರು ಇಷ್ಟೊತ್ತಿಗೆ ತಂದು ನಿಮ್ಮ ಮನೆಗೆ ಬಿಟ್ಟು ಬಂದಿರ್ತಿದ್ರು. ನಾವು ಹೋಗಲಿ, ಏನೋ ಸುಧಾರಿಸ್ಕೊಂಡು ಹೋಗೋಣ ಅಂತ ಹೇಳಿದರೆ ಮತ್ತೆ ನಿಮ್ಮದೇ ಕಾನೂನು ಮೇಲೆ ಮಾಡ್ತಿದ್ದೀರಾ. ಅಕ್ಕಿ ಹೌದಾ ಮುದ್ದಣ್ಣಿ ಯಾರ ಹತ್ರ ಅಷ್ಟು ಜೋರು ಮಾತಾಡ್ತಾ ಇದ್ದಾನಲ್ಲ? ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರಿ ನೀವು? ಎಲ್ಲಿಗೆ ಹೋಗಿದ್ರಿ ಅಂತ ಈಗ ಪ್ರಜ್ಞೆ ಬಂತ? ಮಗಳು ಅಳಿಯ ದೂರ ಆದರೆ ಅಂತ ಗೊತ್ತಿಲ್ಲ ನಿಮಗೆ? ಅದಕ್ಕೇನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಗೊತ್ತಿಲ್ಲ? ಹೋಗಲಿ, ಅಳಿಯ ದೂರ ಇದ್ರಲ್ಲ, ಮಗಳು ಒಬ್ಬಳೇ ಆದಾಳೆ ಅಂತ ಎಷ್ಟು ದಿವಸ ಬಂದು ನೋಡ್ಕೊಂಡು ಹೋದ್ರಿ? ಎಷ್ಟು ದಿವಸ ಕರ್ಕೊಂಡೋಗಿ ನಿಮ್ಮನೇಲಿ ಇಟ್ಕೊಂಡಿದ್ರಿ? ಮಗಳು ಇಲ್ಲಿದ್ದಾಗ ಹೆಂಗೆ ಬೇಕಾದ್ರೂ ಇರಲಿ, ಇಲ್ಲಿ ನೋಡ್ಕೊತಾರೆ ಅಂತ ನಿಶ್ಚಿಂತೆಯಿಂದ ಇದ್ರಿ. ನಿಮ್ಮ ಯೋಗ್ಯತೆಗೆ ಕರೆದು ನೋಡಿ ಮಗಳು ಬರ್ತಾರನ ನಿಮ್ಮ ಮನೆಗೆ ಅಂತ. ನಮ್ಮ ಮನೆಗೆ ಬಂದಿದ್ದು ಹೋದ್ರು ಅವರು. 3-4 ದಿನ ಮನೇಲಿ ಬೇಜಾರಾಗ್ತದೆ ಅಂತ. ಒಂದು ದಿವಸಕ್ಕೆ ಒಂದು ರಾತ್ರಿ ಕರ್ಕೊಂಡೋಗಿ ಕಳಿಸಿದ್ರ ನಿಮ್ಮ ಮಗಳನ್ನ? ಮತ್ತು ನನಗೆ ಹೇಳ್ತಾ ಇದ್ದೀರಾ? ಪಾಪದವ್ರು ಸಿಕ್ಕರೆ ನಾವು ಏನು ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇರ್ತಾರೆ, ಹೆದರ್ಸ್ಕೊಂಡು ಇರೋಣ ಅಂತ ಲೆಕ್ಕ ಹಾಕಿರಾ? ನೀವು ಹೇಳಿದ್ರಲ್ಲ, ನೆಂಟು ಭಾವಗೆ ಹೇಳ್ಕೊಡ್ತಿದ್ದೀರಿ ಅಂತ. ಇಷ್ಟು ದಿವಸ ಆ ಕೆಲಸ ಮಾಡಲ.
ಸುಧಾರಿಸ್ತಿದ್ದೆ ನಾನು, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಈಗಲೂ ಅದನ್ನೇ ಹೇಳ್ತಾ ಕೂತಿದ್ದೆ. ಇನ್ಮೇಲೆ ಹಂಗೆ ಮಾಡಲ್ಲ. ಜಾಸ್ತಿ ಕಾನೂನು ಮಾಡಿದ್ರೆ ನಿಮ್ಮ ಮಗಳು ನಿಮ್ಮ ಮನೇಲಿ ಇರ್ತಾರೆ. ಅದನ್ನು ಸರಿಯಾಗಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದನ್ನು ಕೊಡಿಸಿ ತಂದು ಬಿಟ್ಟು ಹೋಗ್ಬೇಕು. ಇಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟೇ ಕೊಡೋದು, ನೋಡ್ತೀರಿ. ಅಯ್ಯೋ ಅಮ್ಮ, ನೀನು ದಮ್ಮಯ್ಯ ಅಂತೀನಿ, ಫೋನ್ ಕೊಡೆ ಮರತಿ, ಯಾಕೆ ಈ ಥರ ಮಾಡಿದೆಯೇ? ಸುಮ್ಮನೆ ಕುತ್ಕೊಳ್ಳೆ, ಹೆದರ್ದಂಗೂ ಹೆದರ್ಸ್ತಾರೆ ಅವ್ರು ಹಾಗೆಯ. ಏನಾಗಿದೆ ನನ್ನ ಮಗಳಿಗೆ? ಏನು ಕಡಿಮೆ ಆಗಿದೆ ಅಂತ ಹಂಗೆ ಮಾತಾಡೋದ? ಬುದ್ಧಿ ಕಡಿಮೆ ಆಗಿದೆ, ಅದನ್ನು ಹೇಳ್ತಾ ಇದ್ದೀನಿ ನಾನು. ನೀವು ಫೋನ್ ಮಾಡದೇ ಇದ್ದರೂ ನಾನೇ ಫೋನ್ ಮಾಡೋನಿದ್ದೆ. ಈಗ ಅದು ಏನು ರೀಸನಿಗೆ ಅವ್ರಿಗೆ ಹಂಗೆ ಆಗಿದೆ, ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ರಿ, ಏನು ಮಾಡಿರಿ, ಅಷ್ಟು ಡೀಟೇಲ್ ಬಂದು ಹೇಳಿಬಿಡ್ಬೇಕು. ಇಷ್ಟಕ್ಕೆ ಈ ಸತಿ ಮಾತ್ರ ನಾನು ಖಂಡಿತ ಬಿಡಲ್ಲ, ಹೇಳಿದ್ದೀನಿ. ನಮ್ಮ ಮನೇಲಿ ಹಿಂಗಾಗಿದೆ ಅಂತೀರಾ? ನಮ್ಮ ಮನೇಲಿ ಹೆಂಗಾಗಿದ್ದಿದ್ರು ನಾನು ಅದನ್ನು ಸುಧಾರಿಸ್ಕೊಂಡು ಹೋಗ್ತೀನಿ. ನಿಮ್ಮ ಮನೆ ತನಕ ಬರಲ್ಲ, ನಿಮ್ಮ ಮನೆಗೆ ತೊಂದರೆ ಕೊಡೋಕ್ಕೂ ಬರಲ್ಲ. ಊರು ಮನೆಯವ್ರ ಎದುರಿಗೆ, ನೆಂಟರಿಷ್ಟ್ರ ಎದುರಿಗೆ ತಲೆ ತಗ್ಸಂಗೆ ಆಗಬಾರ್ದು ಅಂತ ಹೇಳಿ ನಾವು ಸುಮ್ಮನೆ ಇದ್ದಿದ್ಕ? ಗೊತ್ತು ನನಗೆ, ನಿಮ್ಮ ಊರು ಮನೆಯವರು ಗೊತ್ತು, ನಿಮ್ಮ ನೆಂಟರು ಗೊತ್ತು. ಹೇಳ್ತೀನಿ ಅವರಿಗೆ ಹೀಗೀಗಾಗಿದೆ ಅಂತ. ನಿಮ್ಮ ಕಡೆಯಿಂದ ಯಾರನ್ನು ಕರಿತೀರೋ ಕರೀರಿ, ನಾವು ಬರ್ತೀವಿ ಈ ಕಡೆಯಿಂದ. ಯಾರು ತಪ್ಪು ಯಾರು ಸರಿ ಅಂತ ಹೇಳಲಿ. ಕೊಡಮ್ಮ ಫೋನಿಲಿ. ನಿನ್ನ ಕೈಗೆ ಫೋನ್ ಕೊಟ್ಟೆ ತಪ್ಪು ಮಾಡಿದೆ ನಾನು. ಯಾಕೆ ಈ ಥರ ಮಾಡ್ತೆ? ಅನಿಲಣ್ಣ ಸಾರಿ, ನಮ್ಮಮ್ಮ ಏನೋ ಟೆನ್ಷನಲ್ಲಿದ್ರಲ್ಲ, ಅದಕ್ಕೆ ಹಂಗೆ ಮಾತಾಡಿದ್ರು. ಸಾರಿ ಆತ, ನೀವು ಬೇಜಾರು ಮಾಡ್ಕೋಬೇಡಿ. ಹೌದ್ರಿ, ನೀವೆಲ್ಲರೂ ಟೆನ್ಷನ್ನಲ್ಲೇ ಇರ್ತೀರಿ, ಟೆನ್ಷನಿಂದ ಹೊರಗೆ ಬರೋದೇ ಇಲ್ಲ. ಇಲ್ಲಿ ನಿಮ್ಮ ಮಕ್ಕನೂ ಅಷ್ಟೇ, ಯಾವಾಗಲೂ ಟೆನ್ಷನ್ನಲ್ಲೇ ಇರೋದು. ಉಳ್ದವ್ರಿಗೆ ಟೆನ್ಷನ್ ಕೊಡೋದು, ಆಮೇಲೆ ಹೇಳಿಬಿಡೋದು ಏನೋ ಟೆನ್ಷನಲ್ಲಿದ್ವಲ್ಲ ಹಂಗೆ ಮಾತಾಡಿದ್ವಿ ಅಂತ. ಇನ್ಮೇಲೆ ಹಂಗೆ ಆಗಲ್ಲ, ತಿಳ್ಕೊಂಬಿಡಿ. ಹೇಳಿ ನಿಮ್ಮ ಅಮ್ಮಗೆ ಯಾವತ್ತು ಬರೋದು, ಏನು ಮಾಡೋದು ಅಂತ ಹೇಳಿ, ಕರ್ಕೊಂಬರ್ತೀವಿ. ಅದು ಎರಡರಲ್ಲಿ ಒಂದು ತೀರ್ಮಾನ ಆಗಲಿ ಈ ಸತಿ. ಇಲ್ಲ ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ, ನಿಮಗೂ ತಂಗಿ ಅದಾರೆ. ತಂಗಿ ಸುದ್ದಿ ಮಾತ್ರ ಹೇಳಬೇಡಿ. ನನ್ನ ತಂಗಿನ ನಿಮ್ಮ ಅಕ್ಕಗೆಲ್ಲ ಹೋಲ್ಸಕ್ಕೆ ಹೋಗಬೇಡಿ ನೀವು. ನಂಗೆ ಗೊತ್ತು ನನ್ನ ತಂಗಿನ ಹೆಂಗೆ ನೋಡ್ಕೊಬೇಕು, ಏನು ಮಾಡಬೇಕು ಅಂತ. ನಿಮ್ದು ಏನದೆಯೋ ಅಷ್ಟು ನೋಡ್ಕೊಂಡಿರಿ ಅಷ್ಟೇ. ನೋಡಿ ಇಲ್ಲಿ ಎಷ್ಟು ಸಿಟ್ಟು ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಹೋದ್ರೆ ಮತ್ತೆ ಬೈತಾರೆ ಅಂತ ಇಲ್ಲೇ ನಿಂತ್ಕೊಂಡೆ. ನಂಗೆ ಹಚ್ಚಿ ಹೋಗೋಕ್ಕೆ ಹೆದ್ರಿಕಾಗ್ತಾ ಇದೆ. ತಡಿ ಮಾರತಿ, ನೀ ಎಷ್ಟು ರೀತಿ ಹೇಳಿನಿ ಅಂತ ಮಾತಾಡಬೇಡ ಅಂಥೇಳಿ, ಆದರೂ ಹಿಂಗೆ ಮಾಡ್ತಾನಲ್ಲ. ಸುಮ್ಮನೆ ಇಲ್ಲದೆ ಹೋಗಿದ್ನು ಮೈ ಮೇಲೆ ಎಳ್ಕೊತಾನೆ. ತಡಿ ನಾನು ಮಾತಾಡ್ತೀನಿ. ತಡಿ, ನೀ ಇಲ್ಲೇ ನಿಂತ್ಕ, ಈಚೆಗೆ ಬಾ, ನೀ ಹೇಳ್ತೀನಿ. ಅಲ್ಲ ನೀವು ಹಂಗೆ ಸಿಟ್ಟು ಮಾಡ್ಕೊಂಬೇಡಿ, ಆ ಥರ ಹೇಳಿದ್ದಲ್ಲ. ಈ ನಮ್ಮ ಅಮ್ಮಗೂ ಬೇಜಾರಾಗಲ್ಲ ಹೇಳಿ. ಈಗ ನೋಡಿ, ನಿಮ್ಮ ಹೆಂಡತಿಗೆ ನಿಮ್ಮ ಮನೇಲೇ ಇರ್ತಾರೆ, ನೀವಿಬ್ಬರು ಒಟ್ಟಿಗೆ ಇರ್ತೀರಿ ಅಲ್ಲ, ಹಾಗೆ ನಮ್ಮ ಅಕ್ಕನೂ ಅಲ್ಲ, ಅವರಿಬ್ಬರು ಒಟ್ಟಿಗೆ ಇರಬೇಕು ಅಂತ ಹೇಳಿದ್ದಷ್ಟೇ. ನೋಡಿ, ಮತ್ತೆ ಅದನ್ನೇ ಹೇಳ್ತೀರಲ್ಲ. ನನ್ನ ಹೆಂಡತಿ ಇಲ್ಲಿ ಅದಾಳೆ ಅಂದರೆ ನಿಮ್ಮ ಅಕ್ಕನ ಹಂಗೆ ಅಲ್ಲ. ಅವಳು ಹೆಂಗಿರ್ಬೇಕೋ, ಗಂಡನ ಮನೇಲಿ ಹೆಂಗಿರ್ಬೇಕೋ ಹಂಗೆ ಅದಾಳೆ, ಅದಕ್ಕೆ ಅದಾಳೆ. ಮುದ್ದಣ್ಣೆ ಅಮ್ಮ, ಎಂತ ಊಟಕ್ಕೆ ಬರೋದಾ? ಬಂದು ಊಟಕ್ಕೆ ಬರೋದ್ರ ಕತೆ ಹಂಗಿರಲಿ. ನಾ ಏನು ಹೇಳಿದ್ದೆ ಹೇಳ? ಎಂತ ಮಾತಾಡೋಕೆ ಹೋಗಬೇಡ ಅಂತ ಹೇಳಲ್ಲ ನಾನು. ನಮ್ಗೆ ರಾಚಾರ ಪಷ್ಟೇ ಸರಿ ಇಲ್ಲ. ಯಾಕೆ ಹಂಗೆ ಇದು ಮಾಡ್ತೀನಿ ನೋಡೋಣ ಹೇಳ? ಅಷ್ಟೊಂದು ಸುಧಾರಿಸ್ಕಿಂದ ಮಾತಾಡೋ ಈಗ ಬತ್ತ ಯಾಕೆ ಹಿಂಗೆ ಆದ ಏನ ಮರಯ್ಯ? ಎಂತಕ್ಕೆ ಯಾರಿಗೆ ಆಗಲಿ ಹೆಣ್ಣಿತರ ಸಂಕಟ ಅವ್ರಿಗೆ ಗೊತ್ತಾ? ಅವ್ರಿಗೆ ಎಂತಕ್ಕೆ ಹಂಗೆ ಮಾತಾಡ್ತೀನಿ ನೋಡೋಣ ಹೇಳ? ನೀ ಎಂತಕ್ಕೆ ಅವ್ರಿಗೆ ಫೋನ್ ಮಾಡೋಕೆ ಹೋಗಿದ್ದೆ? ಇಲ್ಲ ಅಮ್ಮ, ಹಾಗೇನಿಲ್ಲ. ಎಂಥದೋ ಹಿಂಗೆ ಮಾತಿಗೆ ಮಾತು ಬಂದು ಅವರೇನೋ ಹೇಳಿದ್ರಲ್ಲ, ನಾನು ಏನೋ ಒಂಚೂರು ಹೇಳಿದೆ, ಎಲ್ಲ ಸರಿ ಆಯ್ತು ಬಿಡು. ಏನು ಎಂತ ಹೇಳಲ್ಲ, ಅವರೇನು ಸಿಟ್ಟು ಮಾಡ್ಕೊಂಡ್ಲ. ಊಟಕ್ಕೆ ಮಾಡಮ್ಮ, ಊಟ ಮಾಡಿಕೊಂಡು ಇವರು ಬೇಗ ಹೊರಡಲಿ. ಮತ್ತು ಅಲ್ಲೂ ಅವರು ಮನೇಲಿ ಒಬ್ಬರೇ ಅದಾರೆ, ಬೇಗ ಹೋಗ್ತಾರೆ. ಊಟಕ್ಕೆ ಒಂಚೂರು ಬೇಗ ಮಾಡಮ್ಮ. ಅಲ್ಲ ಹಂಗಲ್ಲ ಮುದ್ದಣ್ಣ. ಅಮ್ಮ, ನಾನು ಹೇಳಿದ್ನಲ್ಲ, ಊಟಕ್ಕೆ ಮಾಡಿ ಹೋಗು, ಊಟಕ್ಕೆ ಬರ್ತೀವಿ. ಊಟ ಮಾಡ್ಕೊಂಡು ಅವ್ರು ಬೇಗ ಹೊರಡ್ತಾರೆ. ಸೈ ಮಾರಯ್ಯ, ಯಾಕೆ ಹಿಂಗೆ ಮಾಡ್ತೀಯೇನೋ? ಹೇಳಿದ್ದು ಮಾತು ತಲೆಯಲ್ಲಿ ನಿಲ್ಲದೇ ಇಲ್ಲ ನಿಂಗೆ. ಬಾವಾ, ನಾನು ನಿಮ್ಮ ಹತ್ರ ಫೋನ್ ಕೊಡಲೇಬಾರ್ದಿತ್ತು, ನಂಗೆ ಗೊತ್ತೇ ಆಗಲ್ಲ. ಬೇಜಾರು ಮಾಡ್ಕೊಂಬೇಡಿ ಆತ. ಇಲ್ಲ ಬೇಜಾರೇನಿಲ್ಲ ಬಿಡಿ. ಒಟ್ಟು ಏನೋ ಮಾತಾಡ್ತಾರೆ ಅವರು, ಏನು ಜನನೇ ಏನಪ್ಪ.
ನಾವು ಬಾಯಿ ಮುಚ್ಕೊಂಡು ಇದ್ದಿದ್ದೇ ತಪ್ಪಾತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ ಇಲ್ಲ, ನಾನೇನು ಬಾಯಿ ಮುಚ್ಕೊಂಡು ಇಲ್ಲ ಬಾವ. ಫೋನ್ ಮಾಡಿದಾಗೆಲ್ಲ ಬೈತಾನೇ ಇರ್ತೀನಿ. ಅವ್ರ ಮನೆಯಲ್ಲೇ ಒಂದು ಸರಿ ಸರಿಯಾಗಿ ಗಲಾಟೆ ಮಾಡೇ ಬಂದೀನಿ ನಾನು. ಆದರೂ ಹೀಗೆ ಬುದ್ಧಿ ಏನು ಬರಲ್ಲ ಬಿಡಿ ಅವರಿಗೆ. ಹಾಗಂತ ಸುಮ್ಮನಿರೋಕ್ಕೂ ಆಗಲ್ಲ. ಇದಕ್ಕೆಲ್ಲ ಏನಾರು ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಏನು ಮಾಡೋಕ್ಕಾಗ್ತದೆ ಬಾವ? ನಾನು ಇದನ್ನೆಲ್ಲ ಸುಮಾರು ಸರಿ ಯೋಚನೆ ಮಾಡಿದೆ. ನಿಮಗೆ ಹೇಳಿದ್ರಲ್ಲ ಮಗಳನ್ನ ತಂದು ಅಲ್ಲಿ ಬಿಡ್ತೀವಿ ಅಂತ. ಹೇಳಿದಷ್ಟು ಸುಲಭ ಆಗಲ್ಲ ಬಾವ ಅದು. ಇವಳನ್ನ ಏನಾರು ತೊಗೊಂಡೋಗಿ ಅಲ್ಲಿಗೆ ಬಿಟ್ಟರೆ, ಫಸ್ಟ್ ಆಫ್ ಆಲ್ ಅಲ್ಲಿಗೆ ಹೋಗೋದೇ ಇಲ್ಲ ಅವಳು. ಬಲವಂತಾಗಿ ತೊಗೊಂಡೋಗಿ ಬಿಟ್ವಿ ಅಂದರೆ ಇವಳು ಜೀವಂತವಾಗಿ ಇರೋದೇ ಇಲ್ಲ. ಅದೇನು ಗ್ಯಾರಂಟಿ ಅದೇ ನನಗೆ. ಅದಕ್ಕೆ ನಾನು ಸುಮ್ಮನೆ ಇರೋದು. ನಮ್ಮ ಅಮ್ಮಗೆ ಹೇಳೋದು ಒಂಚೂರು ಸುಧಾರಿಸ್ಕಾಮ, ಇಲ್ಲೇ ಇರಲಿ ಅಂತ. ಅಮ್ಮಗೂ ಗೋಳಾಗೆ ಪಾಪ. ಎಷ್ಟು ದಿವಸ ಅಂತ ಅವರು ಇದು ಮಾಡ್ತಾರೆ. ಛೇ ಇಲ್ಲಪ್ಪ, ಅವ್ರನ್ನ ತೊಗೊಂಡೋಗಿ ಅಲ್ಲಿಗೆ ಬಿಡುಗಿಡೋದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಲ್ಲ. ಸುಮ್ಮನೆ ಸಿಟ್ಟಿಗೆ ಹೇಳಿದೆ ಅಷ್ಟೇ. ಅವ್ರು ಹಂಗೆ ಮಾತಾಡಿದ್ರಲ್ಲ, ಅವ್ರಿಗೆ ಉತ್ತರ ಕೊಡೋಕ್ಕಾಗಿ ಹೇಳಿದ್ದು. ಹಂಗೆ ಬಿಡೋದೇನಲ್ಲ. ಒಂದು ಟ್ರೀಟ್ಮೆಂಟ್ ಆದ್ರೂ ಕೊಡಿಸ್ಬೇಕಲ್ಲ ನಾವು. ಟ್ರೀಟ್ಮೆಂಟ್ ಕೊಡಿಸ್ಬೇಕಂದ್ರೆ ಅವ್ರಿಗೆ ಯಾಕೆ ಹಿಂಗಾಗಿದೆ ಅಂತ ಗೊತ್ತಾಗಬೇಕಲ್ಲ ನಮಗೆ. ಡಾಕ್ಟ್ರ್ ಹತ್ರ ಹೋದಾಗ್ಲಾರು ಈಗ ಇಷ್ಟು ಸರಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರಿ ಯಾಕೇನೋ ಪ್ರಯೋಜನಕ್ಕೆ ಬರ್ತಾಯಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಡಾಕ್ಟ್ರಿಗೆ ಆಗಲಿ ಯಾಕೆ ಹಿಂಗಾಗಿದೆ ಅಂತ ಗೊತ್ತಿರ್ಬೇಕಲ್ಲ. ಇವ್ರಿಗೆ ಹೇಳೋಕ್ಕೆ ಗೊತ್ತಾಗಲ್ಲ, ಅವ್ರು ಬಂದು ಹೇಳಲ್ಲ. ಹಾಗಾಗಿ ಇದಾಗ್ತದೆ. ಇಲ್ದಿದ್ರೆ ಮತ್ತೆ ಇಷ್ಟೊತ್ತಿಗೆಲ್ಲ ಸರಿ ಮಾಡ್ಬೋದಿತ್ತು. ಇದೆಲ್ಲ ಒಂದು ದೊಡ್ಡ ವಿಚಾರ ಏನಲ್ಲ. ಈಗಂತೂ ಎಂತೆಂಥ ಇದನ್ನೆಲ್ಲ ವಾಸಿ ಮಾಡ್ತಾರೆ. ಇದೆಲ್ಲ ಯಾವ ಲೆಕ್ಕ ಬೇಕಾತಲ್ಲ. ಅದು ಅವ್ರ ತಲೆಯಲ್ಲೂ ಇಲ್ಲ. ನಾವು ಹೆಂಗೂ ಸುಮ್ಮನಿರ್ತೀವಿ ಅಂತೇಳಿ ಅವ್ರು ಹಾಗೆ ನಮಗೆ ಹೆದರ್ಸ್ಕೊಂಡಿರೋಣ ಅಂತ ಲೆಕ್ಕ ಹಾಕ್ಯಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟಿದ್ರು ಬಾವ ಡಾಕ್ಟ್ರು. ಸರಿಯೇ ಆಗಿದ್ಲಿ ಇವಳು ಸ್ವಲ್ಪ ಟೈಮು. ಈಗ ನೋಡಿ, ನಾನು ಎಷ್ಟೊತ್ತಿಗೂ ಮನೇಲಿ ಇರೋಕ್ಕಾಗ್ತದ? ನಾನೇ ನೆನಪು ಮಾಡಬೇಕು, ಮಾತ್ರೆ ತಗ ಅಂತ ಹೇಳಬೇಕು, ಅವನ್ನೆಲ್ಲ ಹೇಳ್ತಾನೆ ಇರಬೇಕು. ನಾನು ಆ ಕಡೆ ಹೋದೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿವಸ ತಗೊತಾಳೆ, ಆಮೇಲೆ ಮರ್ತೇ ಆಯ್ತು. ಹಂಗೆ ಮರ್ತ್ಕೊಂಡ್ಲು ಅಂದರೆ ಹಿಂಗಾಗೋದು. ಅದಕ್ಕೆ ಈಗ ಇಲ್ಲಿ ತಂದು ಬಿಡೋಣ ಅಂದರೆ ನಮ್ಮಮ್ಮ ಎಂತ ನೀನು ಮಾತ್ರೆ ಎಷ್ಟು ದಿವಸ ಅಂತ ಕೊಡ್ತೀಯ, ಆ ಜೋಯಿಸ್ರ ಮನೆ ಹಂಗೆ ಹಿಂಗೆ ಅಂತಿರ್ತದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇಷ್ಟು ದಿವಸ ಕಳೆದೋಯ್ತು. ಅಲ್ಲಿ ಈ ಸತಿ ಅಂತೂ ಏನಾದರೂ ಒಂದು ನಾನು ತೀರ್ಮಾನ ತಗೊಂಡ್ಲೇಬೇಕು. ಇಲ್ಲ ಅಂದರೆ ಹಿಂಗಿರೋಕ್ಕಾಗಲ್ಲ. ನಮ್ಮ ಅಮ್ಮಗೂ ಗೋಳು ಪಾಪ. ಮಾಡೋಣ ಖಂಡಿತ ಈ ಸರಿ ಒಂದು ಏನಾದ್ರು ವ್ಯವಸ್ಥೆ ಮಾಡೋಣ, ಸುಮ್ಮನಿರಿ. ಅವ್ರ ಅಮ್ಮಗೆ ಮಾತ್ರ ಭಾಳ ಸೊಕ್ಕು. ನೀವು ಏನು ಬೇಕಾದ್ರೆ ಅಂದ್ಕೊಳ್ಳಿ, ಸಿಟ್ಟು ಬರ್ತದೆ ನೋಡಿ. ಹಂಗಿಂಗೇನಲ್ಲ. ನಮ್ಮ ಪಲ್ಲವಿನೂ ಹೇಳ್ತಿತ್ತು, ಭಾಳ ಮಾತಾಡ್ತಾರಂತವ್ರು, ನಿಮಗೆ ಗೊತ್ತಿಲ್ಲ ಅಷ್ಟೇ. ಹೇಳಿದ್ರು ನಿಮಗೆ ಬೇಜಾರಾಗ್ತದಂತ ಯಾರೂ ಹೇಳಲ್ಲ. ನಿಮ್ಮ ಅಮ್ಮನೂ ಸುಧಾರಿಸ್ಕೊಂಡೇ ಅದಾರ ಪಾಪ. ಇಲ್ಲ ನನಗೂ ಗೊತ್ತು. ಈ ಸರಿ ಮಾತ್ರ ನೀವು ಹೇಳ್ದಂಗೆ ಏನಾದ್ರು ವ್ಯವಸ್ಥೆ ಮಾಡೋಣ ತಡೀರಿ.